ಡ್ಯಾಮಿಗೆ ವಿಸಿಟ್ ಮಾಡಲಿ. ನಮ್ಗೆ ಪ್ರತಿದಿನ ನಮ್ದು ಏನು ಇನ್ಫ್ಲೋ ಅದ ಔಟ್ಫ್ಲೋ ಅದ ಎಷ್ಟು ಅದ ಅಂಬೋದು ನಮ್ಮಲ್ಲಿ ಒಂದಿಂದ ಹೆಚ್ಚು ಕಡಿಮೆ ಆಗಲ್ಲಲ್ಲ. ಈಗ ಅವ್ರಿಗೆ ಬರ್ತಾರಂತ ಅಂದ್ಮೇಲೆ ನಾವು ನಮ್ಮದು ಇವತ್ತು ಒಮ್ಮೆಲೆ ಕಡಿಮೆ ತೋರ್ಸ್ಲಿಕ್ಕೂ ಆಗಲ್ಲ. ಡೈಲಿ ನಮ್ಮದು ಮೆಜರ್ಮೆಂಟ್ ಏನದ, ಇನ್ಫ್ಲೋ ಏನದ, ಔಟ್ಫ್ಲೋ ಏನದ, ಎಷ್ಟು ಸ್ಟೋರೇಜ್ ಅದ ಅಂಬೋದು ಡೈಲಿ ನಾರಾಯಣಪುರದು ಮತ್ತು ಆಲ್ಮಟ್ಟಿ ನಮ್ಮಲ್ಲಿ ಅವೈಲಬಿಲಿಟಿ ಸುಮಾರು ವರ್ಷಗಳಿಂದ ಎಲ್ಲ. ಈಗ ಇಲ್ಲಿತನ ಎಲೆಕ್ಷನ್ ಇದ್ರಾಗೆ ಇವೆ, ತಿಳ್ಕೊಂಡು ಮಾಹಿತಿ ಕೊಡ್ತೀನಿ. ನನಗೆ ಒಂದು 2 ತಾಸು ಟೈಮ್ ಕೊಟ್ಟರೆ ತಿಳ್ಕೊಂಡು ಮಾಹಿತಿ. ಇಲ್ಲ ಕೊಡ್ಬಾರ್ದು, ನಮಗೆ ಈಗ ನೀರಿಲ್ಲಲ್ಲ. ಈಗ ಮಳೆಯಾಗಿ ಸ್ವಲ್ಪ ನಾವು ಉಸಿರಾಟ ಆಡೋ ಪರಿಸ್ಥಿತಿದಾಗ ನಾವು ಇವಿ. ಇಲ್ಲ ಯಾರು ಅಂದ್ರೆ ಸರ್ಕಾರಕ್ಕೆ ತೊಗೊಂಡದಲ್ರಿ. ಈಗ ನಾವು ಯಾವುದೇ ಒಂದು ಕೆರೆಗೆ ಕೆನಲ್ ನೀರು ಬಿಡಿಸ್ಬೇಕಾದ್ರೆ ತಹಸೀಲ್ದಾರ್ ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅವಶ್ಯಕತೆ ಲಭ್ಯತೆ ಮ್ಯಾಗ DC ಬರೀತಾರೆ, DC RC ಬರೀತಾರೆ. RC ಗೌರ್ಮೆಂಟ್ಗೆ ಬರೆದ್ಮ್ಯಾಕೆ ನಾವು ಇಲ್ಲಿ ತನಕ ಕೆಲವೊಂದು ನಮ್ಮ ಶಾಪುರ್ ಕುಡಿಯೋ ನೀರು ಇರ್ಬೋದು, ಅವು ಕೆನಲ್ಗಳು ಮತ್ತು ಕೆರೆ ತುಂಬತಕ್ಕಂಥದ್ದು ಇದ್ರ ಪ್ರಕಾರ ಮಾಡೀವಿ. ಇಲ್ಲಿ ಯಾರು ಗಮನಕ್ಕಿಲ್ಲ. ಇಲ್ಲ ನೀರು ಕೊಡಬಾರ್ದು. ಈಗ ನಮಗೆ ನೀರಿನ ಅವಶ್ಯಕತೆ, ನಮಗೆ ನೀರು ಹೆಚ್ಚಿದ್ರೆ ನಾವು ಕೊಡೋಣ ಅಂತ, ಅದಕ್ಕೇನು ಪ್ರಶ್ನೆ ಇಲ್ಲ. ನೀರು ಹೆಚ್ಚಿದ್ರೆ ನಾವು ಹಿಡಿದು ಹಾಕೊಳಕ್ಕಾಗಲ್ಲ. ಈಗ ನಮಗೆ ನೀರು ಕಡಿಮೆ ಅವ. ಅದ್ರಾಗ ಕುಡಿಯೋ ನೀರಿಗೆ ಈಗ ಸ್ವಲ್ಪ ಮಳೆ ಬಂದಂತ ಈಗ ನಮ್ಗೆ ಯಾರಿಗೂ ಅದ್ರ ಬಗ್ಗೆ ಅಷ್ಟಿದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.